ಫ್ರೆಂಡ್ಸ್ ನಮಸ್ತೆ. ಚಿಕ್ಕನಾಯಕನಹಳ್ಳಿ ತಾಲೂಕು, ಗುಬ್ಬಿ ತಾಲೂಕು, ಚಿಕ್ಕನಾಯಕನಹಳ್ಳಿ ತಾಲೂಕು ಬಾರ್ಡ್ರುಗಳಿವು. ಎರಡು ಜಮೀನು ದಾಟಿದರೆ ಗುಬ್ಬಿ ತಾಲೂಕು, ಈ ಜಮೀನು ಚಿಕ್ಕನಾಯಕನಹಳ್ಳಿ ತಾಲೂಕು ಬರುತ್ತೆ. ಜಮೀನು ಸೂಪರಾಗೈತೆ. ಲ್ಯಾಂಡು 4 ಎಕರೆ 10 ಗುಂಟೆ. ಎಲ್ಲ ಹೊಸ್ದಾಗಿ ಫೆನ್ಸಿಂಗ್ ಮಾಡಿಸಿ 2 ರೂಮ್ ರೆಡಿ ಮಾಡವ್ರೆ. ದೊಡ್ಡವು 2 ಗೇಟ್ ಮಾಡವ್ರೆ. ಒಂದು ಓನ್ TC, 3 ಬೋರು. ಒಂದು ಬೋರಿಗೆ ಮೋಟ್ರ್ ಬಿಟ್ಟಿದ್ದಾರೆ. ಎಲ್ಲ ಡ್ರಿಪ್ ವ್ಯವಸ್ಥೆ ಐತೆ. ಇನ್ನು ಖಾಲಿ ಇರೋ 2 ಬೋರ್ಗೂ ಮೋಟ್ರ್ ಬಿಡ್ತಾರೆ. ಒಂದು ಸಂಪ್ ಮಾಡವ್ರೆ. 3 ಬೋರಿಂದು ನೀರು ಒಂದು ಸಂಪ್ಗೆ ಹಾಕ್ಬಿಟ್ಟು ಎಲ್ಲ ಒಂದು ಸಂಪಿಂತ ಒಂದು ಟೈಮ್ ಬಂದಾಗ ಒಂದು ದಿವ್ಸಕ್ಕೆ ಒಂದು ಟೈಮ್ ನೀರು ಹಾಕಂಗೆ ವ್ಯವಸ್ಥೆ ಮಾಡವ್ರೆ. ಒಳ್ಳೆ ಇನ್ವೆಸ್ಟ್ ಮಾಡವ್ರೆ ಜಮೀನಿಗೆ. 4 ಎಕರೆ 10 ಗುಂಟೆ. ಒಂದು 600 ಅಡಿಕೆ ಮರ ಐತೆ. ಎಲ್ಲ 1.5 ವರ್ಷದ ಗಿಡ. ಇಲ್ಲಿ ಅಡಿಕೆ ಗಿಡದೊಳಗೆ ಒಂದು ಬೋರ್ ಐತೆ. ಅದು ನೀರು ತೋರಿಸ್ತೀವಿ. ಹೆಚ್ಚು ಕಮ್ಮಿ ಒಂದು 3 ಅಡಿಗೆ ನೀರೈತೆ. 3 ರಿಂದ 4 ಅಡಿಗೆ. ಇಲ್ಲಿ ಗ್ರೌಂಡ್ ವಾಟರ್ ಸೂಪರು. ಇಲ್ಲಿಂದ 1.5 ಕಿಲೋಮೀಟ್ರ್ ದೂರ ಲೇಕ್ ಐತೆ. ಒಂದು 400 ಎಕರೆಯಲ್ಲಿ ದೊಡ್ಡ ಲೇಕು. ಅದರಿಂದ ಗ್ರೌಂಡ್ ವಾಟರ್ ಮಾತ್ರ ಸೂಪರು. ನೋಡ್ರಿ ನೀರು ನೋಡ್ರಿ. ಸರಿ, ಒಂದು 20 ಅಡಿಯಲ್ಲಿ ಐತೆ ನೀರು. ನೋಡ್ರಿ, ಇದು ತೆಂಗು, ಅಡಿಕೆ, ಮತ್ತು ಇದು ನೋಡ್ರಿ ಕಲ್ಲು ನಿಲ್ಸಿರೋದು. ಒಂದು ಆಫೀಸ್ ಮಾಡವ್ರೆ. ಲೇಬರ್ ಶೆಡ್ಡಾರು ಮಾಡ್ಕೊಬೋದು, ಒಂದು ರೂಮ್ ಥರನಾರು ಮಾಡ್ಕೊಬೋದು. ಸೀಟ್ ಹಾಕಿಸ್ಕೊಡ್ತಾರೆ. ಸುತ್ತ ಫೆನ್ಸಿಂಗ್ ಮಾಡಿಸ್ತವ್ರೆ. ನೋಡ್ರಿ, ಇದು ಪಕ್ಕ ರೋಡಿನ ಅಟ್ಯಾಚ್. ಇದು 15 ಅಡಿ 16 ಅಡಿ ರಸ್ತೆ ಬಿಟ್ಕೊಂಡವ್ರೆ. ನಕಾಶೆ ರಸ್ತೆ ಇದು. ರಸ್ತೆಯಿಂದಲೂ ಎಲ್ಲ ಪೂರ್ತಿ ಇನ್ವೆಸ್ಟ್ ಮಾಡಿ ಎಲ್ಲ ಫೆನ್ಸಿಂಗ್ ಮಾಡವ್ರೆ. ಕುಚ್ಚಗಳು ಅಷ್ಟೇ. ಇದು ಕುಚ್ಚ ಬಂದು 3 ಕಲ್ಲಿಗೆ ಡಬಲ್ ಕುಚ್ಚ ಕೊಡ್ಸವ್ರೆ. ಇನ್ವೆಸ್ಟಿಗೆ ದುಡ್ಡಿಗೆ ಇದು ಮಾಡಿಲ್ಲ. ಇವ್ರು ಮಾರೋ ಉದ್ದೇಶಕ್ಕೆ ಮಾಡಿಲ್ಲ. ಇದು ಸುಮ್ಮನೆ ಮಡಿಕೊಳ್ಳೋ ಉದ್ದೇಶಕ್ಕೆ ಮಾಡ್ಕೊಂಡಿರೋದು. ಎಲ್ಲ ಅವ್ರಿಗೆ ಪ್ರಾಪರ್ ಬೆಂಗಳೂರಲ್ಲಿ ತಗೊಂಡಿರೋದು. ಅವ್ರ ಹತ್ರ ಎಲ್ಲ ಜಮೀನು ಹತ್ರದ ಸಿಗೋದಿಂತ ಮಾರಾಟಕ್ಕಿಕ್ಕವ್ರೆ. ಜನರಲ್ ಪ್ರಾಪರ್ಟಿ, ಚಿಕ್ಕನಾಯಕನಹಳ್ಳಿ ತಾಲೂಕು. 2 ಎಕರೆ 1 ಸಪ್ರೇಟ್ 2 ಪಾಣಿ ಬರುತ್ತೆ. ಇದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಲಿಟಿಗೇಷನ್ ಇಲ್ಲ. ತೆಂಗು ಎಲ್ಲ ಸೂಪರಾಗೈತೆ. ಈ ಜಮೀನಲ್ಲಿ 3 ಬೋರು. 2 ಬೋರಿಗೆ ಮೋಟ್ರ್ ಬಿಟ್ಕೊಡ್ತಾರೆ. ಸಂಪ್ ಮಾಡವ್ರೆ. 2 ಲೇಬರ್ ಶೆಡ್ ಬರುತ್ತೆ. ತೆಂಗು ಮಾತ್ರ ಚೆನ್ನಾಗೈತೆ. ಒಳ್ಳೆ ಈಳು ಬರೋ ಗಿಡ. ಓನ್ TC ಐತೆ. ದೊಡ್ಡದು 2 ಗೇಟ್ ಮಾಡವ್ರೆ ಈ ಜಮೀನಿಗೆ. ನೋಡಿ, ಇದು ಒಂದು ಬೋರು. ಇದಕ್ಕೆ ಮೋಟ್ರ್ ಬಿಟ್ಟಿಲ್ಲ, ಬಿಟ್ಕೊಡ್ತಾರೆ ಮೋಟ್ರು. ನೋಡಿ, 20 ಅಡಿಲಿ ನೀರೈತೆ. ಗ್ರೌಂಡ್ ವಾಟರ್ ಮಾತ್ರ ಸೂಪರು. ಇಲ್ಲಿ ನೀರಿನ ಸಮಸ್ಯೆ ಯಾವುದೇ ರೀತಿ ಇಲ್ಲ. ಅಕ್ಕಪಕ್ಕ ಎಲ್ಲ ವಾಸದ ಮನೆಗಳಿವೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇವರು ಕುಚ್ಚ 3 ಕಲ್ಲಿಗೆ ಡಬಲ್ ಕುಚ್ಚ ಕೊಟ್ಟವ್ರೆ ನೋಡಿ. ಓನ್ TC. ಹೈಯೆಸ್ಟ್ ಇನ್ವೆಸ್ಟ್ ಮಾಡಿದ್ರೆ. ಜನರಲ್ ಪ್ರಾಪರ್ಟಿ. ಇದು ಒಂದು ಬೋರ್ ಇದೆ, ರನ್ನಿಂಗ್ ಓಡ್ತಾ ಇರೋದು ಬೋರೀಗ. ಇದೊಂದು ಬೋರಲ್ಲಿ 4 ಎಕರೆಗೂ ನೀರು ಫುಲ್ ಆಗುತ್ತೆ.
ಆದರೂ ಓನರು ಅದು 2 ಬೋರ್ ಖಾಲಿ ಇರೋದಕ್ಕೂ ಅವಕ್ಕೂ ರೆಡಿ ಮಾಡವ್ರೆ, ಅವಕ್ಕೂ ಮೋಟ್ರ್ ಬಿಟ್ಟು ಕೊಡ್ತಾರೆ. ಜಮೀನು ಯಾರನ್ನು ತಗೊಬೇಕಾಗಿರೋರು 2 ಮೋಟ್ರ್ ಅವ್ರು ಹೇಳಿರೋದು 2 ಮೋಟ್ರ್ ಬಿಟ್ಕೊಡ್ತೀವಿ, ಅದಕ್ಕೆ 2 ಖಾಲಿ ಇರೋ ಹೋಲ್ಗೆ, ಮತ್ತು ಅದೊಂದು ಲೇಬರ್ ಶೆಡ್ಡು ಏನು ಸೀಟ್ ಹಾಕಿಲ್ಲ ಅದಕ್ಕೆ ಸೀಟ್ ಹಾಕಿ ಕೊಡ್ತಾರೆ. ಯಾರನ್ನ ತಗೋಣ ಅಂತಾರೋ ನೋಡ್ರಿ, ಒಳ್ಳೆ ಸೂಪರ್ ಆಗೈತೆ ಜಾಗ, ಕೆಂಪು ಭೂಮಿ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಎಲ್ಲ ಡ್ರಿಪ್ ಇರಿಗೇಷನ್ ಮಾಡೋರೆ ಜಮೀನಲ್ಲಿ ಬಂದು. ಅಲ್ಲಿ ಮುಂದೆ ಒಂದು ಕಾಣ್ತಾ ಇರೋದು ಲೇಬರ್ ಶೆಡ್ಡು, ಇದು ಎಂಟ್ರೆನ್ಸಿಗೆ ಬಿಟ್ಕೊಂಡವ್ರೆ. ಇದ್ರ ಮುಂದ್ಗಡೆ ಎಲ್ಲ ವಾಸದ ಮನೆಗಳು ಅವೆ, 24 hours ಸೇಫ್ಟಿ ಪ್ಲೇಸು. ಮುಂದೆ ಎಲ್ಲ ಕೋಣ ಥರ ಮಾಡವ್ರೆ ನೋಡಿ. ಇದೇ ಸಂಪು ಒಂದು 15 ಅಡಿ ಲೆಂತ್ ಮಾಡವ್ರೆ, ಸ್ವಿಮ್ಮಿಂಗ್ ಪೂಲ್ ಥರ ಅಪ್ಸ್ಟೇರ್ಸ್ ತಗೊಂಡ್ರೆ ನೋಡ್ರಿ. ಇದೆಲ್ಲ ಸ್ವಿಮ್ಮಿಂಗ್ ಪೂಲ್ ಥರ 3 ಬೋರಿಂದ ನೀರು ಒಂದಕ್ಕೆ ಸ್ಟಾಕ್ ಮಾಡಿ ಡೈಲಿ ತೋಟಕ್ಕೆ ನೀರು ಬಿಡೋಂಗೆ ವ್ಯವಸ್ಥೆ ಮಾಡ್ತಾವ್ರೆ ನೋಡಿ. ಇದು ಒಂದು ಗೇಟು ನೋಡಿ, ಈ ಸೈಡು ರೋಡ್ ಸಿಗುತ್ತೆ ನಿಮಗೆ, ಮತ್ತು ಈ ಸೈಡೇನು 15-16 ಅಡಿ ರಸ್ತೆ ಸಿಗುತ್ತೆ. ಇದು ಸ್ಟಾರ್ ರೋಡಿಂದ ಬಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ತುಮಕೂರು 50, ಬೆಂಗಳೂರು 130, ಚಿಕ್ಕನಾಯಕನಹಳ್ಳಿ ತಾಲೂಕು. ಯಾರು ಬೇಕಿರೋರು ನಮ್ಮ ಡಿಸ್ಟೆಂಬರ್ಸಲ್ಲಿ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇದು ಕಾಸ್ಟ್ ಬಂದು ಒಂದು ಕುಂಟೆ 1,20,000 ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ಜಾಸ್ತಿ ಆಗೋಲ್ಲ. 1,20,000 ಸ್ಲೈಟ್ಲಿ ನೆಗೋಷಿಯಬಲ್, ಜಿನಿಯನ್ ಡಾಕ್ಯುಮೆಂಟ್ ಇರೋದು. ನಮ್ಮ ಡಿಸ್ಟೆಂಬರ್ಸಲ್ಲಿ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿರಿ. ನಮ್ಮ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.